Back to School Eye Check campaign. Start the school year right with healthy vision for your kids. Free Kids Eye Checker plus 15% off on kids frame. Only at Kaveri Opticians next to Flower Market, Malleshwaram. ಇರಾನ್ ವರ್ಸಸ್ ಇಸ್ರೇಲ್ ಮಧ್ಯೆ ಯುದ್ಧ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಕಾರಣ ದಾಳಿ ಪ್ರತಿದಾಳಿ ಮುಂದುವರಿತಾ ಇರುವ ಹೊತ್ತಲ್ಲೇ ಈಗ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ವೀಟ್ ಮಾಡಿದ್ದಾರೆ. ಶಾಂತಿ ಬಯಸ್ತಾ ಇದೆ ಮತ್ತೊಮ್ಮೆ ಅಮೆರಿಕ. ಶಾಂತಿ ಒಪ್ಪಂದಕ್ಕೆ ಎರಡೂ ರಾಷ್ಟ್ರಗಳು ಕೂಡ ಮುಂದಾಗಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ಟ್ವೀಟ್ ಮಾಡಿದ್ದಾರೆ. ಇಬ್ಬರ ವಾರ್ನಲ್ಲಿ ಪ್ರಯೋಗ ಆಗ್ಬಿಡುತ್ತಾ? ನ್ಯೂಕ್ಲಿಯರ್ ಅಸ್ತ್ರ ಅನ್ನೋದು ಸದ್ಯ ಇರುವಂತಹ ಆತಂಕ. ಈ ಎರಡೂ ದೇಶಗಳ ನಡುವೆ ದಾಳಿ ಮತ್ತು ಪ್ರತಿದಾಳಿ ಮುಂದುವರಿತಾ ಇದೆ. ಇಬ್ಬರ ಕಿತ್ತಾಟಕ್ಕೆ ಅಮಾಯಕ ಜನ ಸಾವಿಗೀಡಾಗ್ತಿದ್ದಾರೆ. ಮನೆಯಿಂದ ಹೊರಬರೋಕ್ಕೂ ಭಯ, ಒಳಗಡೆ ಇರೋದಕ್ಕೂ ಭಯ ಅನ್ನುವಂತಹ ಪರಿಸ್ಥಿತಿ. ಸೂರು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದಾರೆ ಸಾವಿರಾರು ಜನ. ಇರಾನ್ ಮತ್ತು ಇಸ್ರೇಲ್ ನಡುವೆ ಸಂಘರ್ಷ ದಿನೇ ದಿನೇ ಜೋರಾಗ್ತಾ ಇದೆ. ಸತತ 4 ದಿನಗಳಿಂದಲೂ ಕೂಡ ಈ ಯುದ್ಧ ಅಥವಾ ದಾಳಿ ಪ್ರತಿದಾಳಿ ಅಂತ ಏನ್ ಹೇಳ್ತೀವಿ ಅದು ಮುಂದುವರಿತಾನೆ ಇದೆ. ಬಟ್ ಇದರ ಮಧ್ಯದಲ್ಲಿ ಅಲ್ಲಿ ಸಫರ್ ಆಗ್ತಾ ಇರೋದು ಒನ್ಸ್ ಅಗೇನ್ ಅಮಾಯಕ ಜನರು. ಹಾಗಾಗಿ ಈಗ ಅಮೆರಿಕ ಹೇಳ್ತಾ ಇರೋದು ಎರಡೂ ರಾಷ್ಟ್ರಗಳು ಕೂಡ ಶಾಂತಿ ಒಪ್ಪಂದಕ್ಕೆ ಬರಬೇಕು ಅನ್ನೋ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ಅವರೊಂದು ಟ್ವೀಟ್ ಮಾಡಿದ್ದಾರೆ. ಯಾಕೆ ಶಾಂತಿ ಒಪ್ಪಂದ ಸದ್ಯದ ಪರಿಸ್ಥಿತಿಗೆ ಅಲ್ಲಿ ಎರಡೂ ರಾಷ್ಟ್ರಗಳು ಮುಂದೆ ಇಲ್ಲ ಅಂತ ಅಂದ್ರೆ, ಇರಾನ್ನಲ್ಲಿ ಅಣುಬಾಂಬ್ ತಯಾರಿಕೆ ಮಾಡ್ತೀವಿ ಅಂತ ಮುಂದೆ ಬಂದಾಗ್ಲೆಲ್ಲ ಇಸ್ರೇಲ್ ಅದರ ಮೇಲೆ ಪದೇ ಪದೇ ಅಟ್ಯಾಕ್ ಮಾಡೋದು, ಆ ಪ್ರಯೋಗವನ್ನ ವಿಫಲಗೊಳಿಸ್ತಾ ಬಂದಿದೆ. ಬಟ್ ಇಸ್ರೇಲ್ ಹತ್ರ ನಮಗೆ ಗೊತ್ತಿರೋ ಪ್ರಕಾರ, ಅಂದಾಜಿನ ಪ್ರಕಾರ ಅತಿ ಹೆಚ್ಚಿನ ಅಣುಬಾಂಬ್ಗಳನ್ನ ಹೊಂದಿರುವಂತಹ ರಾಷ್ಟ್ರ. ಹಾಗಾಗಿ ನಮ್ಮ ಪ್ರಕಾರ ಈಗ ಸದ್ಯದ ಬೆಳವಣಿಗೆಯನ್ನ ಗಮನಿಸ್ತಾ ಹೋದ್ರೆ ಯಾವುದೇ ಕ್ಷಣಕ್ಕಾದ್ರೂ ಇಸ್ರೇಲ್ ಅಣುಬಾಂಬ್ ಅನ್ನ ಪ್ರಯೋಗ ಮಾಡಬಹುದು ಇರಾನ್ ಮೇಲೆ. ಹಾಗೇನಾದ್ರೂ ಆದ್ರೆ ಮತ್ತೊಂದು ಮಹಾಯುದ್ಧಕ್ಕೆ ಎರಡೂ ರಾಷ್ಟ್ರಗಳ ಈ ಪರಿಸ್ಥಿತಿ ನಾಂದಿ ಹಾಡಬಹುದು ಅನ್ನುವಂತಹ ಆತಂಕ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಸದ್ಯ ಇರಾನ್ನಲ್ಲಿ ಹಲವಾರು ಜನ ಮನೆ ಮಠ ಕಳೆದುಕೊಂಡಿದ್ದಾರೆ, ಬೀದಿಗೆ ಬಂದಿದ್ದಾರೆ, ಆಶ್ರಯ ಪಡೆದುಕೊಳ್ಳುವುದಕ್ಕೆ ಒದ್ದಾಡ್ತಿದ್ದಾರೆ. ಇದಕ್ಕೆ ಹೊಂದಿಕೊಂಡಿರುವಂತಹ ಆ ಗಾಜಾ ಪಟ್ಟಿ ಇದೆಯಲ್ಲ, ಅಲ್ಲಿ ನಿರಂತರವಾಗಿ ಇಸ್ರೇಲ್ ದಾಳಿ ಮಾಡ್ತಾ ಇರುವ ಹೊತ್ತಲ್ಲೇ ಈ ಗಾಜಾ ಪಟ್ಟಿ ಹೊಂದ್ಕೊಂಡಿರೋದು ಈಜಿಪ್ಟ್ ರಾಷ್ಟ್ರಕ್ಕೆ. ಈಜಿಪ್ಟ್ ಹತ್ರ ನಮಗೆ ದಯವಿಟ್ಟು ಆಶ್ರಯ ಕೊಡಿ, ಸ್ವಲ್ಪ ದಿನ ಉಳ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಇದೇ ಇರಾನ್ನ ಜನ ಹೋಗಿ ಕೇಳ್ಕೊಂಡು ಕೂಡ ಈಜಿಪ್ಟ್ ದಯವಿಟ್ಟು ನಮ್ಮ ಸವಾಸಕ್ಕೆ ಬರಬೇಡಿ, ನಾವು ಆಶ್ರಯ ಕೊಡೋದಕ್ಕೂ ಸಾಧ್ಯ ಇಲ್ಲ ಅಂತ ಅದನ್ನ ತಳ್ಳಿ ಹಾಕಿದೆ. ಅಂದ್ರೆ ಇಸ್ರೇಲ್ ಅನ್ನ ಅಲ್ಲಿ ಅದರ ವಿರುದ್ಧವಾಗಿ ನಡೆಯನ್ನ ಅನುಸರಿಸಿಕೊಳ್ಳೋದಕ್ಕೆ ಅದರ ಸುತ್ತಮುತ್ತ ಇರುವಂತಹ ರಾಷ್ಟ್ರಗಳು ಕೂಡ ಸಿದ್ಧ ಇಲ್ಲ ಅನ್ನೋದು ಬಹಳ ಸ್ಪಷ್ಟ. ಯಾಕಂದ್ರೆ ಇಸ್ರೇಲ್ ಈ ಹಿಂದೆ ಅದರ ಮೇಲೆ ಹಲವಾರು ರಾಷ್ಟ್ರಗಳು ಅಟ್ಯಾಕ್ ಮಾಡಿದಾಗ್ಲೂ ಕೂಡ ಅದನ್ನ ಎದುರಿಸಿ ಸಿದ್ಧವಾದಂತಹ ರಾಷ್ಟ್ರ ಇಸ್ರೇಲ್. ಅದನ್ನ ಫೇಸ್ ಮಾಡೋದಕ್ಕೆ ಇಸ್ರೇಲ್ಗೆ ಎಲ್ಲಾ ರೀತಿಯಲ್ಲೂ ತಾಕತ್ತಿದೆ. ಬಟ್ ಇರಾನ್ಗಿದೆಯಾ ಆ ಪ್ರಶ್ನೆ ಇದೆ. ಇರಾನ್ನಲ್ಲಿ ಅದನ್ನ ತಡೆದುಕೊಳ್ಳುವ ಶಕ್ತಿ ಇದೆಯಾ ಸದ್ಯದ ಮಟ್ಟಿಗೆ? ಅದು ಕೂಡ ಕಷ್ಟ ಇದೆ. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತಹ ವಿಚಾರ ಅಂದ್ರೆ ಯಹೂದಿಗಳ ರಾಷ್ಟ್ರ ಈ ಇಸ್ರೇಲ್. ಸೊ ಯಾವ್ರೊಬ್ರು ಕಟ್ಟ ಕಡೆಯ ಯಹೂದಿ ಕೂಡ ಇರಬಾರ್ದು, ಅವ್ರದೇ ಒಂದು ರಾಷ್ಟ್ರ ಇರೋದಕ್ಕೆ ಹೇಗೆ ಸಾಧ್ಯ? ಆ ರಾಷ್ಟ್ರವನ್ನ ಮಟ್ಟ ಹಾಕ್ಬಿಡ್ತೀವಿ ಅಂತ ಇದೇ ಇರಾನ್ ಅದ್ರ ಮೇಲೆ ದಾಳಿ ಮಾಡೋದಕ್ಕೆ ಮುಂದಾಗುತ್ತೆ. ಹಾಗಾಗಿ ಈ ದಾಳಿಗೆ ನಾವು ಪ್ರತ್ಯುತ್ತರ ಕೊಟ್ಟೇ ಕೊಡ್ತೀವಿ ಅಂತ ಇಸ್ರೇಲ್ ಕೂಡ ಒನ್ಸ್ ಅಗೇನ್ ದಾಳಿ ಮಾಡ್ತಾನೆ ಇದೆ. ಹಾಗಾಗಿ ಈ ದಾಳಿ ಪ್ರತಿದಾಳಿ ಎರಡೂ ಕೂಡ ವಿಕೋಪಕ್ಕೆ ಹೋಗ್ತಾ ಇರೋದ್ರಿಂದ ಸದ್ಯದ ಪರಿಸ್ಥಿತಿಯನ್ನ ಗಮನಿಸಿದ್ರೆ ಮತ್ತೊಂದು ಮಹಾಯುದ್ಧ ಆದ್ರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹಾಗಾಗಿ ಈಗ ಇದಕ್ಕೆ ಅಮೆರಿಕ ಎಂಟ್ರಿ ಕೊಟ್ಟಿದೆ. ಬಟ್ ಅಮೆರಿಕ ಶಾಂತಿ ಒಪ್ಪಂದಕ್ಕೆ ಬನ್ನಿ ಅಂತ ಹೇಳ್ತಾ ಇರುವಂತ ಈ ಅಮೆರಿಕ ಸುಮ್ಮನಿದೆಯಾ ಈ ದಾಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಇಲ್ಲ. ಒನ್ಸ್ ಅಗೇನ್ ಇಸ್ರೇಲ್ ಬೆಂಬಲಕ್ಕೆ ನಿಂತ್ಕೊಂಡಿದೆ. ಇರಾನ್ ಮೇಲೆ ಅಮೆರಿಕ ಕೂಡ ದಾಳಿ ಮಾಡಿರುವಂತಹ ಉದಾಹರಣೆಗಳು ಈ ಹಿಂದೆ ಇದೆ. ಬಟ್ ಎರಡೂ ರಾಷ್ಟ್ರಗಳ ಸಂಬಂಧ ಚೆನ್ನಾಗಿಲ್ವಾ? ಹಾಗೂ ಇತ್ತು. ಯಾಕಂದ್ರೆ ಈ ಹಿಂದೆ ಇರಾನ್ನಲ್ಲಿ ಇದ್ದಂತಹ ಆಡಳಿತ ಅಮೆರಿಕಕ್ಕೆ ಡೆಡ್ ಅಪೋಸಿಟ್ ಆಗಿತ್ತು. ಹೊಂದಾಣಿಕೆಗಳು ಇಲ್ಲ ಅನ್ನೋ ಕಾರಣಕ್ಕೆ ಅಮೆರಿಕ ಏನ್ ಮಾಡ್ತು ಈ ಹಿಂದೆ ಅಂದ್ರೆ, ಈ ಯುದ್ಧಕ್ಕೂ ಅದಕ್ಕೂ ಸಂಬಂಧ ಇಲ್ಲ. ಬಟ್ ಈ ಹಿಂದೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ತನಗೆ ಆತ್ಮೀಯರಾಗಿರುವಂತಹ ಆಡಳಿತವನ್ನ ಅಲ್ಲಿ ತರಬೇಕು, ಆ ರಾಷ್ಟ್ರ ಕೂಡ ನಮ್ಮ ಜೊತೆಗೆ ಹತ್ತಿರವಾಗಿರ್ಬೇಕು ಅನ್ನೋ ಕಾರಣಕ್ಕೆ ತಮಗೆ ಇಷ್ಟವಾದಂತಹ ನಾಯಕರನ್ನ ಅಲ್ಲಿ ಆಡಳಿತ ಮಾಡೋದಕ್ಕೆ ಬಿಡುತ್ತೆ ಅಮೆರಿಕ. ಆ ರೀತಿ ದಂಗೆ ಏಳಿಸುತ್ತೆ, ತಮ್ಮದೇ ನೆಚ್ಚಿನ ಆಡಳಿತ ಅಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ. ಅದಾದ ಬಳಿಕ ಅಮೆರಿಕ ಸೈಲೆಂಟ್ ಆಯ್ತಾ? ಇಲ್ಲ. ಅದೆಲ್ಲ ಆ ಕಾಲಾನಂತರದಲ್ಲಿ ಬದಲಾವಣೆ ಆಗ್ತಾ ಹೋದಲ್ಲಿ ಅಮೆರಿಕ ಕೂಡ ನಿರಂತರವಾಗಿ ಇರಾನ್ ಮೇಲೆ ಒಂದು ಹಂತಕ್ಕೆ ಅಟ್ಯಾಕ್